RSS ಕಚೇರಿಯಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಯ ಬಗ್ಗೆ ಮಾಜಿ ಸಚಿವರಾದಂತಹ ಗೂಳೇಟಿ ಶೇಖರ್ ಅವರು ಒಂದಷ್ಟು ಸವಿವರವಾಗಿ ಹೇಳಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜಕೀಯ ಚರ್ಚೆಯಾಗಿ ಕೂಡ ಈಗ ಮಾರ್ಪಟ್ಟಿರುವಂತದ್ದು. ಸ್ವತಃ ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಗೂಳೇಟಿ ಶೇಖರ್ ಅವರು ಇದ್ದಾರೆ. ಸರ್, ನೀವು ಈಗ RSS ಕಚೇರಿಗೆ ಭೇಟಿ ಕೊಟ್ಟಿದ್ದೀರಂತೆ, ಒಂದಷ್ಟು ಘಟನೆಗಳನ್ನು ಹೇಳಿದ್ರಿ. ಏನಾಯ್ತು ಆಕ್ಚುಲಿ ನಿಮ್ಗೆ ಆ ನೋವು ಅಂತ? ಈಗ ನಾನು ಸಹಜವಾಗಿ ಅದನ್ನ ನನ್ನ ಮನಸ್ಸಿನ ಭಾವನೆಗಳನ್ನ ನಾನು ಹೇಳಿದ್ದೀನಿ. ಈಗಾಗಲೇ RSS ಕಚೇರಿ ಇಲ್ಲ ಅಲ್ಲ, ಅದೊಂದು ಕ್ಲಾರಿಫೈ ಇರಲಿ ಎಲ್ಲ ಕಡೆನೂ. RSS ಕಚೇರಿ ಅಲ್ಲ ಅದು. RSS ಕಚೇರಿನಲ್ಲಿ ಪಾಪ ನಾವೆಲ್ಲ ಹೋಗಿದ್ವಿ, ನಮಗೆ ಹೆಮ್ಮೆ. RSS ಸಂಘ ಅಂದರೆ ಹಿಂದುತ್ವ ಮೇನ್ ಅಜೆಂಡಾ ಇಟ್ಕೊಂಡು, ಆಮೇಲೆ ಮನೆ ಮಠಗಳೆಲ್ಲ ಬಿಟ್ಬಿಟ್ಟು ಸದಸ್ಯರನ್ನ ಕಂಡ್ರೆ ನಮ್ಗೆ ಅಪಾರವಾದ ಎಲ್ಲಿಲ್ಲದ ಗೌರವ. ಯಾಕಂದರೆ ಮದುವೆ ಮುಂಜಿ ಎಲ್ಲ ಬಿಟ್ಬಿಟ್ಟು ಮನೆ ಮಠಗಳೆಲ್ಲ ತ್ಯಾಗ ಮಾಡಿ ಅವರು ದೇಶಕ್ಕೋಸ್ಕರ ದುಡಿತಾ ಇರ್ತಾರೆ ಅಂತೇಳಿ ಅಂತ ನಾವಲ್ಲಿ ಲಾಸ್ಟು ಚುನಾವಣೆ ಇನ್ನು 1 ತಿಂಗಳು 2 ತಿಂಗಳಾಯ್ತು. ಆ ಟೈಮಲ್ಲಿ ನಾವು ಗುಜರಾತ್ ಟೂರ್ ಹಾಕ್ಕೊಂಡು MLAಗಳೆಲ್ಲ ಸದನ ಸಮಿತಿಯಿಂದ ಗುಜರಾತ್ ಟೂರ್ ಹಾಕ್ಕೊಂಡು ಕೊನೆಯ ದಿನ ಏನು ಮಾಡಿದ್ರು, ಅವರು ಡಿಸ್ಪರ್ಸ್ ಹೆಂಗೆ ಬೇಕಾದ್ರೆ ಹಂಗೆ ಡಿಸ್ಪರ್ಸ್ ಆದರು. ನಾವು ಆವಾಗ 1 ಡೇ ಎಕ್ಸ್ಟ್ರಾ ಮಾಡಿಕೊಂಡು ನಾವು ಅಲ್ಲಿ ನಾಗ್ಪುರ ಮೇಲೆ ಬಂದಿದ್ದು. ನಾನು ನಾಗ್ಪುರ ಮೇಲೆ ಆಗ ನಾಗ್ಪುರ್ಗೆ ಹೋದಾಗ ನಾನು ಇಲ್ಲಿಂದ ಒಬ್ಬರು ಬಂದು ಬೆಂಗಳೂರಿಂದ ಒಬ್ಬರು ಬಂದಿದ್ರು. ಅಲ್ಲಿ ಅವರು ಸಂಘದ ಅಲ್ಲಿ ಹೋದ ನಾಗ್ಪುರ್ಗೆ ಹೋದಾಗ ಅವ್ರಿಗೆ ವಿಸಿಟರ್ಸ್ ಪ್ಲೇಸ್ ನೋಡೋಂಥ ಪ್ಲೇಸ್ಗಳಿದಿಲ್ಲ. ಸಂಘದ ಕಚೇರಿಗೆ ಹೋಗೋಣ ಬನ್ನಿ, ಸಂಘದ ಕಚೇರಿಗೆ ಹೋದ್ವಿ, ಅಲ್ಲೆಲ್ಲ ನೋಡಿದ್ವಿ, ಫೋಟೋಗಳೆಲ್ಲ ತೊಗೊಂಡ್ವಿ, ಖುಷಿ ಆಯ್ತದೆ. ವರ್ಷಕ್ಕೊಂದ್ಸರಿ ಅದು ಗಣಮೇಳಗಳು ಇವೆಲ್ಲ ನಡೀತಾ ಇರ್ತಲ್ಲ, ಹಾಗಾಗಿ ನಮಗೆ ಹೆಮ್ಮೆ. ಸಂಘದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರೋ ನಾನು ಆವಾಗಲೂ ಇಟ್ಕೊಂಡಿದ್ದೀನಿ, ಈಗಲೂ ಇಟ್ಕೊಂಡಿದ್ದೀನಿ, ಯಾವಾಗಲೂ ಇಟ್ಕೊಂಡಿರ್ತೀವಿ. ಅಲ್ಲಿ ನೋಡ್ಕೊಂಡಾದ್ಮೇಲೆ ಮತ್ತೆ ಏನು ಮಾಡಿದ್ರು, ಅಲ್ಲಿ ಲೋಕಲ್ ಅವರು ಇದ್ದರು, ಇಲ್ಲಿ ಪಕ್ಕದಲ್ಲಿ ಮ್ಯೂಸಿಯಂ ಇದೆ, ಮ್ಯೂಸಿಯಂ ಬಂದು ನೋಡ್ಕೊಂಡು ಹೋಗೋಣ. ಯಾರು ನಮ್ಮ ಪ್ರಮುಖರು ಯಾರು ಸಂಸ್ಥಾಪಕರು ಇದಾರಲ್ಲ, ಹೆಗಡೆವಾರ್ಜಿ ಅಂತ ಇದಾರಲ್ಲ, ಅವರು ಮ್ಯೂಸಿಯಂ, ಅವ್ರ ಮನೆ ವಾಸ ಮಾಡ್ತಕ್ಕಂಥ ಮನೆನ ಮ್ಯೂಸಿಯಮ್ಮಾಗಿ ಮಾಡಿದ್ದಾರೆ, ನೋಡ್ಕೊಂಡು ಹೋಗಿ ಬನ್ನಿ ಅಂತೇಳಿ ಅವಾಗ ಹೋಗಿದ್ದು. ಹೋದಾಗ ನಾವು 3 ಜನ ಇದ್ದಿದ್ದು. ಅಲ್ಲಿ ಸಣ್ಣ ಮನೆ ವಟಾರ ಇದ್ದಂಗೆ. ಅಲ್ಲಿ ಒಬ್ಬರು ವಿಸಿಟರ್ಸ್ ಯಾರ್ಯಾರು ಬರ್ತಾರೆ ಅಂತ ಬರ್ಕೊಂತಾರೆ. ಅವಾಗ ನನ್ನ ಜೊತೆಲಿ ಹೋಗಿದ್ದಂಥವ್ರು ವಿಸಿಟರ್ಸ್ ಬುಕ್ಕಲ್ಲಿ ಬರಿತಾ ಇದ್ರು. ಆಮೇಲೆ ಅಲ್ಲಿ ಲೋಕಲ್ ಅವ್ರು ಇದ್ರಲ್ಲ, ನಾವಿನ್ನೇನು ಶೂ ಬಿಟ್ಬಿಟ್ಟು ಒಳಗಡೆ ಹೋಗೋಣ ಅಂತ ಓಡೋ ಟೈಮಲ್ಲಿ ಪಕ್ಕದಲ್ಲಿ ಹೇಳಿದರು, ಇಲ್ಲಿ ಇವ್ರಿಗೆ ಅಲೋ ಇಲ್ಲ ಅಂತೇಳಿ, ಅಲೋ ಇಲ್ಲ ಅಂತೇಳಿ. ಆವಾಗ ನನಗೆ ಗೊತ್ತಾಯ್ತು, ಮೋಸ್ಟ್ಲಿ SCಗಳಿಗೆ ಅಲೋ ಇಲ್ಲ ಅನ್ಸುತ್ತೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ನೀನು ಒಳಗಡೆ ಹೋಗ್ಬ, ನಲ್ಲೇ ಕೂತಿರ್ತೀನಿ ಅಂತೇಳಿ ಶೂ ಇದ್ದು ಅಲ್ಲೇ ಕೂತ್ಕೊಂಡೆ ಅಂದರು. ನನಗೆ ಆವಾಗ ಇಲ್ಲಿ ಕರ್ಕೊಂಡು ಬರೋಂಥ ಅವಶ್ಯಕತೆ ಏನಿತ್ತು, ನನಗೆ ನೋವಾಯ್ತು ಅವಾಗ. ಇರಲಿ ಬಿಡು, ನಾನು ಪರವಾಗಿಲ್ಲ ಕೂತಿರ್ತೀನಿ, ಓಟ್ ಬರ್ರಿ ಅಂತೇಳಿ. ನಾನು ಅಲ್ಲ, ಈ ಕ್ಯಾಸ್ಟ್ ಅಲ್ಲ ಅಂತೇಳಿ ಒಳಗಡೆ ಹೋಗ್ಬೋದಿತ್ತು, ಅದು ನನಗೆ ಆಗಲಿಲ್ಲ. ಅದು ಇಲ್ಲೇ ಕೂತ್ಕೊಂಡ್ತೀನಿ, ಹೋಗ್ಬಿಟ್ಟು ಅಷ್ಟು ಆಗಿತ್ತು. ಅದಾದಮೇಲೆ ಮನಸ್ಸಾಗ ಕೊರಗ್ತಾ ಇತ್ತು. ನಾವೆಲ್ಲ ಸಣ್ಣ ಚಿಕ್ಕಂದಿನ ಹಳ್ಳಿಗಳಲ್ಲಿ ಬೆಳೆದವ್ರು, ನಾವೆಲ್ಲ ಅನುಭವಿಸಿ ಜೀವನ ಏನು ಅನ್ನೋದು ಅಂತೇಳಿ. ಈ ಅಸ್ಪೃಶ್ಯತೆ ಅನ್ನೋದು ಈಗಲೂ ನಮ್ಮ ರಾಜ್ಯದಲ್ಲಿ ಜೀವಂತವಾಗಿದೆ, ರಾಜ್ಯದಲ್ಲೇ ಇದೆ, ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಹಾಗಾಗಿ ಏನಪ್ಪ, ಇವ್ರಿಗೆ ಅಪಾರವಾದ ನಂಬಿಕೆ ಗೌರವ ಇಟ್ಕೊಂಡಿದ್ವಿ. ಅದು ತುಂಬ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಅವರು. ಈಗ ಗಾಂಧೀಜಿಗೆ ಹೋಗ್ತೀವಿ, ಗಾಂಧೀಜಿ ಗುಜರಾತ್ ಹೋದರೆ ಅವ್ರ ಮನೆಯಲ್ಲೆಲ್ಲ ಮ್ಯೂಸಿಯಮ್ಗಳಲ್ಲಿ ಸಾಮಾನ್ಯ ಇಟ್ಟು ಅಲ್ಲೇನು ನೋಡಲ್ಲ ಅಂತೇಳಿ ಬಂದ್ವಿ. ಹಾಗಾಗಿ ಮೊನ್ನೆ ಇದು ಮಾಡಿತ್ತು. ನಿನ್ನೆ ಬೆಳಗ್ಗೆ ಪ್ರಮುಖರು ಕೂಡ ಕೆಲವರು ಫೋನ್ ಮಾಡಿದ್ರು ನನಗೆ, ಇಲ್ಲ ಆ ಸಿಸ್ಟಮಲ್ಲಿ ಇಲ್ಲಪ್ಪ ಅಲ್ಲಿ ಅಂತ ಹೇಳಿದ್ರು. ನೀವು ಸುಮ್ಮನೆ ಯಾರು ರಾಂಗ್ ಮಾಡಿದರೆ, ಆಮೇಲೆ 6 ತಿಂಗಳು ಬಿಟ್ಬಿಟ್ಟು ಈಗ ಹೇಳೋಂಥ ಅವಶ್ಯಕತೆ ಏನಿತ್ತು, ನಿನ್ನ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಹೇಳಿದಿರಾ. ಆಮೇಲೆ ಅದು ಇದು ಅಂದರು. ಸರ್, ನಾನು ಆ ಥರ ಏನಿಲ್ಲ. ಟಿಕೆಟು 2008ರಲ್ಲಿ ನಾನು ಯಾವ ಟಿಕೆಟ್ ಇಲ್ದಂಗೆ ಗೆದ್ದವನು ಜನರಲ್ ಕ್ಷೇತ್ರದಲ್ಲಿ. ಒಬ್ಬ SC ಆಗಿ ನಾನು ಜನರಲ್ ಕ್ಷೇತ್ರದಲ್ಲಿ ಗೆದ್ದಂಥವನು. ಟಿಕೆಟ್ನ ಅವಶ್ಯಕತೆ ಆವಾಗಲೂ ಇರಲಿಲ್ಲ. ಟಿಕೆಟ್ಗೋಸ್ಕರ, ರಾಜಕಾರಣಕ್ಕೋಸ್ಕರ ಇದನ್ನು ನಾವು ಬಳಸ್ಕೊಳ್ಳೋಂಥ ಪ್ರಮೇಯ ಏನಿಲ್ಲ. ನಮಗೂ ಅಪಾರವಾದ ಗೌರವ ಇದೆ. ನನಗೆ ಆಗಿದ ಅನುಭವವನ್ನು, ನೋವನ್ನು ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ, ಅದರಲ್ಲಿ ಬಿಟ್ಬಿಟ್ಟು ಬೇರೆ ಇನ್ನೇನಿಲ್ಲ ಅಂತ ಹೇಳ್ದೆ. ಸರ್, ನೀವು ಒಂದು ಸಂದೇಶವನ್ನು ಕಳಿಸ್ತೀರಾ ವಾಟ್ಸಪ್ಪಲ್ಲಿ, ಆ ಸಂದೇಶವನ್ನು ನೀವು ಯಾರಿಗೆ ಕ್ಲಾರಿಫಿಕೇಶನ್ಗೋಸ್ಕರ ಕಳಿಸ್ತಾ ಇರುವಂಥದ್ದು ಅಂತ? ನಾನು ಸಹಜವಾಗಿ ನೋವಿರ್ತದಲ್ಲ, ಅದು ಚರ್ಚೆ ಹೇಳಿದೆ ಅಷ್ಟೇ. ನಮ್ಮ ಸಂತೋಷಿಗೆ ಫೋನಲ್ಲಲ್ಲ, ರೆಕಾರ್ಡ್ ಮಾಡಿ, ವಾಯ್ಸ್ ರೆಕಾರ್ಡ್ ಮಾಡಿ, ಈ ಥರ ಇದೆ ನೋಡಿ ಸ್ವಾಮಿ ಅಂತ ಹೇಳಿದೆ. ನಿನ್ನೆ ಬೆಳಗ್ಗೆ ಭಾಳ ಜನ ಫೋನ್ ಮಾಡಿದ್ರು, ಕ್ಲಾರಿಫೈ ಅಂದರೆ ಇಲ್ಲಪ್ಪ ಆ ಥರ ಇಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಯಾರು ರಾಂಗ್ ಗೈಡ್ ಮಾಡಿದ್ದಾರೆ ಅಂತೇಳಿ. ಆ ಥರ ಇದ್ರೂ ತೊಂದರೆ ಇಲ್ಲ ಬಿಡಿ ಅಂತ ಹೇಳಿದೆ. ಸರ್, ಆಮೇಲೆ ಸಂತೋಷ್ ಜಿ ಅವರ ಪ್ರತಿಕ್ರಿಯೆ ಏನಾಯ್ತು ಅಂದ್ರೆ, ಹೆಗ್ಡೆವಾರ ಇಲ್ಲ, ಅವರು ಫೋನಲ್ಲ ಮಾತಾಡಿದ್ರು, ರೆಕಾರ್ಡ್, ವಾಯ್ಸ್ ರೆಕಾರ್ಡ್ ಅಷ್ಟೇ. ಅವರು ಪ್ರತಿಕ್ರಿಯೆ ಇಲ್ಲ. ನಿನ್ನೆ ಪ್ರಮುಖರು ಮಾಡಿದ್ರು, ಅವರು ಇಲ್ಲ, ಅವ್ರು ಕ್ಲಾರಿಫೈ ಕೊಟ್ಟರು, ಇಲ್ಲ ಆ ಥರ ಇಲ್ಲ, ನಿನ್ಗೆ ಯಾರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಥರ ಇದ್ರೆ ಬಿಡಿ ಸರ್, ನನ್ನಿಂದ ಏನೋ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸ್ತೀವಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಬಟ್ ನನಗಂತೂ ನನ್ನ ಮನಸ್ಸಿಗೆ ನೋವಾಗಿದೆ ಸರ್, ನನಗಂತೂ ನೋವಾಗಿದೆ, ಆ ನೋವು ಕಾಡ್ತಾ ಇರ್ತದೆ ಅಂತ ಹೇಳಿ.
ಇದೇ ಟೈಮಲ್ಲಿ ಎರಡು ಹೆಸರುಗಳನ್ನ ತಗೋತೀರಾ, ಒಬ್ಬರು ನಾರಾಯಣ ಸ್ವಾಮಿ ಅವರು ಇರ್ಬೋದು, ಜೊತೆಗೆ ಗೋವಿಂದ ಕಾರಜೋಳ ಅವರ ಹೆಸರು ಕೂಡ ತಗೋತೀರಾ. ಗೋವಿಂದ ಕಾರಜೋಳ ಅವರು ಈಗಾಗಲೇ ಹೇಳಿದ್ರು ಆ ರೀತಿಯಾದಂಥ ಸಿಸ್ಟಮ್ ಕೂಡ ಇಲ್ಲ ಅಂತ. ಅವರು ನೇರವಾಗಿ ನಿಮ್ಮ ವಿರುದ್ಧನೇ ಒಂದಷ್ಟು ಹೇಳಿಕೆಯನ್ನು ಕೊಡುವಂತ ಇಚ್ಛೆ ಮಾಡಿದ್ರು. ಅಂದ್ರೆ ನೀವು ಪಾರ್ಟಿಯಲ್ಲಿರುವಾಗ ಒಂದು ಹೇಳಿಕೆ ಕೊಡ್ತಿದ್ದೀರಾ, ಪಾರ್ಟಿಯಿಂದ ಹೊರಗೆ ಹೋದಾಗ ಒಂದು ಹೇಳಿಕೆ ಕೊಡ್ತಾ ಅಂತ ಅವ್ರು ನೇರವಾಗಿ ನಿಮ್ಮ ಮೇಲೇನೆ ಆರೋಪವನ್ನು ಮಾಡ್ತಿರೋ. ಈಗ ನಾನು ಪಾರ್ಟಿನಲ್ಲಿ ಇರ್ಬೇಕಾದ್ರೆ ಅವ್ರು ಕೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗುತ್ತೆ. ಎಲ್ಲ ಪಾರ್ಟಿ ಅವ್ರದ್ದು ಅದೇನೆ, ಎಲ್ಲ ಪಾರ್ಟಿ ಅವ್ರ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಆ ಪಾರ್ಟಿ ಬೈಂಡಿಂಗ್ ಇರ್ತದೆ, ಇರಬೇಕಾಗತ್ತೆ. ನಾವು ನಾರಾಯಣ ಸ್ವಾಮಿ ಅವ್ರಿಗೆ ಮತ್ತು ನಮ್ಮ ಗೋವಿಂದ ಕಾರಜೋಳ ಅವ್ರಿಗೆ ನಮಗಿನ್ನ ಅನುಭವಗಳು ಪಾಪ ಅವ್ರಿಗೆ ಆಗಿದೆ, ಈಗಲೂ ಆಗ್ತಾ ಇದೆ. ಅವ್ರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಚಿತ್ರದುರ್ಗದಲ್ಲಿ ಹಳ್ಳಿಗಳಿಗೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಬಿಟ್ಕೊಳ್ತಾರೆ. ನಮ್ಮ ರಾಜ್ಯದಲ್ಲಿ ಹಳ್ಳಿಗಳಿಗೆ ಪ್ರಾಣಿ ಪಕ್ಷಿಗಳನ್ನ ಬಿಟ್ಕೊಳ್ತಾರೆ, ಮನುಷ್ಯರನ್ನ ಬಿಟ್ಕೊಳ್ತಾರೆ. ಕೇಳಿ ನೋಡಿ ಗೋವಿಂದ ಕಾರಜೋಳ ಸಾಹೇಬ್ರಿಗೆ, ಅದೇ ನಮ್ಮ MP ಮಿನಿಸ್ಟರ್ ನಾರಾಯಣ ಸ್ವಾಮಿ, ಹಳ್ಳಿಗಳಿಗೆ ಪ್ರಾಣಿ ಪಕ್ಷಿಗಳು ಈಸಿಯಾಗಿ ಓಟ್ ಬಂದ್ಬಿಡ್ತವೆ, ಮನುಷ್ಯರನ್ನ ಬಿಟ್ಕೊಳ್ತಾರೆ. ಹಳ್ಳಿಗಳು ಎಷ್ಟಿದಾವೆ ಅವ್ರಿಗೂ ಗೊತ್ತು, ಅದರ ಅನುಭವ ನಮಗಿನ್ನ ಚೆನ್ನಾಗಿ ಅವ್ರಿಗೆ ಅನುಭವ ಆಗಿರೋದು. ಅವರಿಗೆ ಪಾರ್ಟಿನಲ್ಲಿದ್ದಾರೆ, ಅವ್ರಿಗೆ ಹೇಳ್ಬೇಕು. ಹಾಗಾಗಿ ಇದು ನನ್ನ ಅಭಿಪ್ರಾಯ ಅಷ್ಟೇ. ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ತೇಜೋವಧೆ ಮಾಡುವಂತ ಕೆಲಸ ಅಲ್ಲ ಅಂತ ಹೇಳಿ. BJP ತೇಜೋವಧೆ ಮಾಡೋದಾಗ್ಲಿ, ಸಂಘನ ತೇಜೋವಧೆ ಮಾಡೋದಾಗ್ಲಿ ಆ ಥರ ಅಭಿಪ್ರಾಯ ಇಲ್ಲ. ನಮಗೆ ಅಪಾರವಾದ ಗೌರವ ಇದೆ, ಈಗಲೂ ಇದೆ. ಯಾಕಂದರೆ ನಾವು ಹಿಂದುತ್ವ ಮತಾಂತರ ಕಾಯ್ದೆ ಇದು ನಮ್ಮ ಮನೆ ಸಂಗತಿನೇ ಮಾತಾಡಿದಾಗ ಇದೇ ನಮ್ಮ ಸಂಘದವರೆಲ್ಲ ಬೆಂತಟ್ಟಿದ್ರು, ಇಮಿಡಿಯೇಟ್ ಆಗಿ ಮತಾಂತರ ಕಾಯ್ದೆ ಜಾರಿ ಮಾಡಿದ್ರು. ಹಾಗಾಗಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಇದೊಂದು ಈ ಥರ ಇದೆ ಇದ್ರೆ ನೋಡ್ಕೊಳ್ಳಿ ಅಂತ ಹೇಳಿದೆ. ನೋವಂತೂ ಖಂಡಿತ ನೋವು ಅದು ಇದ್ದೇ ಇರ್ತದೆ. ಈಗ ಸ್ವತಃ ಅನುಭವಿಸ್ದಂಗೆ ಈಗ ನಾರಾಯಣ ಸ್ವಾಮಿ ಕೇಳಿ ನೋವಿದೆ ಇಲ್ಲ ಅಂತ ಕೇಳಿ, ಚಿತ್ರದಲ್ಲಿ ಪಾಪ ಅವರೇ ಅನುಭವಿಸಿದ್ದಾರೆ. ಗೋವಿಂದ ಕಾರಜೋಳ ಕೇಳಿ, ನಿಮ್ಗೆ ವೈಯಕ್ತಿಕವಾಗಿ ಕೇಳಿ, ಪಕ್ಷ ಬಿಟ್ಬಿಟ್ಟು ಕೇಳಿ, ವೈಯಕ್ತಿಕವಾಗಿ ಕೇಳಿ, ನೋವಿದೆ ಇಲ್ಲ ಅಂತ ಹೇಳ್ತಾರೆ ಅವರು. ಇವಿಷ್ಟು ಮಾಜಿ ಸಚಿವರಾದಂತಹ ಗೂಳಿಹಟ್ಟಿ ಶೇಖರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.